ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ರಾಹುಲ್ ಗಾಂಧಿ ಅವರಿಗೆ ಒಂದು ಹೊಸ ಸಂಕಷ್ಟ ಎದುರಾಗಿದೆ. ಅದೇನು ಅಂತೇಳಿ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ದೀರಾ, ಸಂಸತ್ನಲ್ಲಾಗ್ಲಿ ಅಥವಾ ಹೊರಗಡೆ ಯಾವ್ದಾದ್ರು ಭಾಷಣ, ಚುನಾವಣಾ ಪ್ರಚಾರ ಭಾಷಣ ಇರ್ಬೋದು, ಎಲ್ಲೇ ಆಗ್ಲಿ ಅವ್ರು ಒಂದು ವಿಷಯದಿಂದ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಅದೇನು ಅಂತ ಹೇಳಿದ್ರೆ ಅದಾನಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ರಾತ್ರಿ ನಿದ್ದೆ ಬರಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಇತ್ತೀಚೆಗೆ ಕ್ರಿಯೇಟ್ ಆಗಿಬಿಟ್ಟಿದೆ. ಹೋದಲ್ಲಿ ಬಂದಲ್ಲಿ ಅದಾನಿ 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 ಅಂತಕೊಂಡು ಮಂತ್ರ ಜಪಿಸಿದ ರೀತಿಯಲ್ಲಿ ಜಪಿಸ್ತಾನೆ ಇರ್ತಾರೆ. ಇದನ್ನ ಉಳಿದ ಅವ್ರ ಜೊತೆಲಿರುವಂತಹ ಮಿತ್ರ ಪಕ್ಷಗಳು ಕೂಡ ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಸಂಸತ್ನಲ್ಲಿ ಕೂಡ ಇದನ್ನೇ ಹಿಡ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ಅದಾನಿ ಬಗ್ಗೆ ಎನ್ಕ್ವೈರಿ ಆಗ್ಬೇಕು, ಅದಾನಿ ಕಂಪ್ನಿಯಲ್ಲಿ ಅವ್ಯವಹಾರ ನಡೆದಿದೆ, ಅದಕ್ಕಾಗಿ JPC ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದಾನಿ ವಿಷಯದಲ್ಲಿ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸನ್ನ ಹಾಕಿದ್ದಾರೆ, ಅದಕ್ಕಾಗಿ ಅದಾನಿಯನ್ನ ಇಲ್ಲಿ ಬಂಧನಕ್ಕೊಳಪಡಿಸಬೇಕು. ಈ ರೀತಿಯಾಗಿ ಯಾವಾಗಲೂ ಕೂಡ ಅದಾನಿ ವಿಷಯದಲ್ಲಿ ಮಾತಾಡ್ತಾ ಇರ್ತಾ ಇದ್ರು. ಅಂದ್ರೆ ಅದು ಒಂದೇ ವಿಷಯ ಅನ್ನೋ ರೀತಿಯಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ರು. ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಅದಾನಿ ವಿಷಯನ ಮಾತಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಈ ಹಿಂಡನ್ಬರ್ಗ್ ರಿಸರ್ಚ್ ಇವ್ರು ಏನ್ ಮಾಡ್ತಾ ಇದ್ರು, ಈ ಸಂಸತ್ ಅಧಿವೇಶನಕ್ಕೆ ಸ್ವಲ್ಪ ದಿನ ಮೊದಲು ಅಥವಾ ಒಂದಿನ ಮೊದಲು, 2 ದಿನ ಮೊದಲು, ಅಥವಾ 1 ವಾರ, ಅಥವಾ ಸಂಸತ್ ಅಧಿವೇಶನ ಪ್ರಾರಂಭ ಆದಾಗ ಯಾವುದೋ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದು ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋದು ಅದಾನಿ ಸಂಸ್ಥೆಯನ್ನ. ಕಳೆದ ವರ್ಷ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಅದಾನಿ ಸಂಸ್ಥೆ ಶೆಲ್ ಕಂಪನಿಗಳನ್ನ ಮಾಡಿಕೊಂಡು ತನ್ನ ಶೇರ್ ದರವನ್ನ ಜಾಸ್ತಿ ಮಾಡಿಸ್ತಾ ಇದೆ, ಆ ಮುಖಾಂತರ ಆರ್ಟಿಫಿಷಿಯಲ್ ಆಗಿ ತಮ್ಮ ಶೇರ್ ಬೆಲೆಯನ್ನ ಜಾಸ್ತಿ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಒಂದು ಎಲಿಗೇಷನ್ ಮಾಡಿದ್ರು. ತಕ್ಷಣ ರಾಹುಲ್ ಗಾಂಧಿ ಅವರು ಅದನ್ನ ಹಿಡ್ಕೊಂಡು ಇಡೀ ಸಂಸತ್ನಲ್ಲಿ ಗಲಾಭೆ ಮಾಡ್ಕೊಂಡೆ ಕಾಲ ಕಳೆದ್ರು. ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಲೇಬೇಕು, JPC ಮಾಡ್ಲೇಬೇಕು, ಹಾಗೆ ಹೀಗೆ ಹೇಳ್ಕೊಂಡು ಹೋದ್ರು. ಅದಾದ್ಮೇಲೆ ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದಾನಿ ಮತ್ತೆ ಅಂಬಾನಿ ಬಗ್ಗೆ ಹೋದಲ್ಲಿ ಬಂದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಇಡೀ ದೇಶವನ್ನ ಇವರಿಬ್ಬರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಸಮಸ್ತ ಆಸ್ತಿಯನ್ನ ಅದಾನಿಗೆ ಮೋದಿ ಮಾರಾಟ ಮಾಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಹೇಳ್ಕೊಂಡು ಹೋದ್ರು. ಇದು ನಿಮ್ಗೆ ಗೊತ್ತಿರುವಂತಹದ್ದು. ಅದಾದ್ಮೇಲೆ ಸಂಸತ್ನಲ್ಲಿ ಕೂಡ ಅಷ್ಟೇ ಪ್ರತಿ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಇದೇ ಹಿಂಡನ್ಬರ್ಗ್ ಏನೋ ಒಂದು ಇವರಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಬಿಡ್ತದೆ, ಅದನ್ನ ಹಿಡ್ಕೊಂಡು ಇವ್ರು ಮಾತಾಡ್ಲಿ ಶುರು ಮಾಡ್ತಾ ಇದ್ರು. ಅದಾದ್ಮೇಲೆ ಮೊನ್ನೆ ಅಧಿವೇಶನಕ್ಕಿಂತಲೂ ಒಂದು 4 ದಿನ ಮೊದಲು ಏನಾಯ್ತು, ಅಮೆರಿಕದ ಯಾವ್ದೊಂದು ಕೋರ್ಟ್ ಅಲ್ಲಿ ಅದಾನಿ ಕಂಪನಿ ವಿರುದ್ಧ ಏನೋ ಒಂದು ಕೇಸ್ ಫೈಲ್ ಮಾಡ್ತಾ ಇದ್ದಾರೆ ಅಂತಕೊಂಡು ಬಂತು. ತಕ್ಷಣ ರಾಹುಲ್ ಗಾಂಧಿ ಅವರು ಇದೇ ವಿಷಯನ ಹಿಡ್ಕೊಂಡು ಅದಾನಿಯನ್ನ ಬಂಧನ ಮಾಡಿ ಅಂತಕೊಂಡು ಶುರು ಮಾಡಿದ್ರು. ಈಗ ಏನಿಲ್ಲ, ಅಮೆರಿಕದಲ್ಲಿ ಈ ಕೇಸ್ ನ ಫೈಲ್ ಮಾಡಿರುವಂತಹ ಅಟಾರ್ನಿ ಯಾರಿದ್ದಾರೆ ಅವರೇ ಈಗ ರಿಸೈನ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಅದು ಬೇರೆ. ಆದ್ರೆ ಇವತ್ತು ಬಂದಿರುವಂತಹ ಸುದ್ದಿ ಇದೆಯಲ್ಲ, ಇದು ರಾಹುಲ್ ಗಾಂಧಿ ಅವರಿಗೆ ಬಹುದೊಡ್ಡದಾದಂತಹ ಆಘಾತ ಉಂಟು ಮಾಡುವಂತಹ ಸುದ್ದಿ. ಅದೇನು ಅಂತ ಹೇಳಿದ್ರೆ, ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿಯ ಮುಖ್ಯಸ್ಥನಾಗಿರುವಂತಹ ನೇಥನ್ ಆಂಡರ್ಸನ್ ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾನೆ, ನಾವು ಕಂಪನಿಯನ್ನು ಮುಚ್ಚುತ್ತಾ ಇದ್ದೇವೆ ಅಂತೇಳಿ. ಅಂದ್ರೆ ಇನ್ನು ಮುಂದೆ ಈ ಕಂಪನಿ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ, ಇನ್ನು 4 ದಿನ ಬಿಟ್ಟರೆ ಟ್ರಂಪ್ ಆಡಳಿತ ಪ್ರಾರಂಭ ಆಗುತ್ತದೆ ಅಮೆರಿಕದಲ್ಲಿ. ಈ ಸಂದರ್ಭದಲ್ಲಿ ಅಂದ್ರೆ ಟ್ರಂಪ್ ಬರೋಕ್ಕಿಂತ ಮೊದಲೇ ಈ ಹಿಂಡನ್ಬರ್ಗ್ ರಿಸರ್ಚ್ ತನ್ನ ಆಫೀಸ್ ಅನ್ನು ಬಂದ್ ಮಾಡ್ತಾ ಇದೆ. ಅದಕ್ಕೆ ಆತ ಕೊಟ್ಟಿರುವಂತಹ ರೀಸನ್ ಏನು ಅಂತ ಹೇಳಿದ್ರೆ, ನಾನು ಈ 6 ವರ್ಷದಲ್ಲಿ ಸಾಕಷ್ಟು ದುಡ್ದಿದ್ದೇನೆ, ಸಾಕು, ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ದುಡ್ಡನ್ನು ಸಂಪಾದನೆ ಮಾಡಿದ್ದೇನೆ, ಇನ್ನು ನಾನು ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಆರಾಮದಲ್ಲಿ ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೇನೆ ಅಥವಾ ಟೂರ್ ಹೊಡ್ಕೊಂಡಿರ್ತೇನೆ ಅಂತಕೊಂಡು ಹೇಳಿದ್ದಾನೆ. ಈಗ ಈ ಮಾತನ್ನು ಅವನು ಯಾವತ್ತು ಹೇಳಿದಾರೋ ಆವಾಗಿಂದ ರಾಹುಲ್ ಗಾಂಧಿ ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಇವ್ರಿಗೆ ಏನಾದ್ರೂ ವಿಷಯಗಳು ಸಿಗ್ತಾ ಇದ್ದಿದ್ದೆ ಅಲ್ಲಿಂದ. ಈಗ ಮುಂದೆ ಆ ಸೋರ್ಸ್ ಅವರಿಗೆ ಸ್ಟಾಪ್ ಆಗಿ ಹೋಗ್ತದೆ. ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ, ಈ ಹಿಂಡನ್ಬರ್ಗ್ ರಿಸರ್ಚ್ ಇದೆಯಲ್ಲ, ಇದು ಕೂಡ ಅಷ್ಟೇ ಜಾರ್ಜ್ ಸೋರಸ್ನ ಓಪನ್ ಸೊಸೈಟಿ ಜೊತೆ ಸಂಬಂಧವನ್ನ ಇಟ್ಕೊಂಡಿರುವಂತಹ ಸಂಸ್ಥೆ. ಅಂದ್ರೆ ನೇರವಾಗಿ ಇದರಲ್ಲಿ ಜಾರ್ಜ್ ಸೋರಸ್ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಗೆ ಒಂದಂತೂ ಅರ್ಥ ಆಗುತ್ತೆ, ಇವ್ರ ಕೆಲಸ ಬೇರೆ ಏನೂ ಅಲ್ಲ. ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವ ತುಂಬಾ ಸ್ಟ್ರಾಂಗ್ ಆಗಿದೆಯೋ ಅಥವಾ ಇಲ್ಲಿ ಬಲಪಂಥೀಯರು ಯಾವ ದೇಶದಲ್ಲಿ ಇರ್ತಾರೋ ಅಲ್ಲಿ ಆಡಳಿತವನ್ನು ಬುಡಮೇಲ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲಾ ಪ್ರಯತ್ನವನ್ನ ಈ ಜಾರ್ಜ್ ಸೋರಸ್ ಈ ತರದಾದ ಸಂಸ್ಥೆಗಳ ಮುಖಾಂತರದಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅದೇ ನಡೀತಾ ಇತ್ತು. ಆದ್ರೆ ಸದ್ಯಕ್ಕೀಗ ಆ ಅಂಗಡಿ ಬಾಗಿಲು ಹಾಕಿಬಿಟ್ಟಿದ್ದಾರೆ. ಇದು ರಾಹುಲ್ ಗಾಂಧಿ ಅವರಿಗೆ ಬಹುದೊಡ್ಡದಾದಂತಹ ಹಿನ್ನಡೆ ಅಂತ ಹೇಳಿದ್ರೆ ಹೇಳ್ಬೋದು. ಇನ್ನೊಂದು ಈ ಹಿಂಡನ್ಬರ್ಗ್ ರಿಸರ್ಚ್ ಇದೆಯಲ್ಲ, ಇವ್ರು ಕೂಡ ಮಾಡ್ತಾ ಇದ್ದೇನೋ ಈ ರೀತಿಯಾದಂತಹ ರಿಪೋರ್ಟ್ ಅನ್ನು ಕೊಡೋ ಮುಖಾಂತರ ಅವರು ಕೂಡ ಬಹಳಷ್ಟು ಹಣವನ್ನ ಸಂಪಾದಿಸ್ತಾ ಇದ್ರು. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಏನ್ ಮಾಡ್ತಾರೆ ಅಂದ್ರೆ, ಏನೋ ದೊಡ್ಡದಾಗಿ ರಿಸರ್ಚ್ ರಿಪೋರ್ಟ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಏನೇನೋ ಈ ಕಂಪನಿಗಳ ಬಗ್ಗೆ ಏನೇನೋ ಬರೆದು ಬಿಡ್ತಾರೆ. ಆಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವರ ಶೇರ್ ರೇಟ್ ಮಾರ್ಕೆಟ್ ನಲ್ಲಿ ಬಿದ್ದೋಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ 2 ರೀತಿಯಾದಂತಹ ವ್ಯವಹಾರ ಇದೆ, ಬೇರೆ ಬೇರೆ ವ್ಯವಹಾರಗಳಿದೆ. ಮುಖ್ಯವಾಗಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಹೇಳೋದಾದ್ರೆ 2 ರೀತಿಯ ವ್ಯವಹಾರ. ಒಂದು ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಬೈ ಮಾಡಿ ಕೊನೆಗೆ ಸೇಲ್ ಮಾಡೋದು. ಇದು 2ರಲ್ಲಿ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಒಂದು ಬೈ ಮಾಡೋದು ಅಂದ್ರೆ ಫಸ್ಟ್ ನೀವು ಪರ್ಚೇಸ್ ಮಾಡ್ತೀರಾ, ಒಂದು 2 ರೂಪಾಯಿ 3 ರೂಪಾಯಿ 10 ರೂಪಾಯಿ ಜಾಸ್ತಿ ಆದಾಗ ಸೇಲ್ ಮಾಡ್ತೀರಾ, ಅದು ನಾರ್ಮಲ್ ಆಗಿ ನಡೆಯುವಂತಹದ್ದು. ಇನ್ನೊಂದು ಏನಂದ್ರೆ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪನಿಯ ಶೇರ್ ಈಗ 20 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಆ 20 ರೂಪಾಯಿ ಇರುವಾಗ ನೀವು ಅದನ್ನ ಸೇಲ್ ಮಾಡ್ತೀರಾ. ನಂತರ ಅದ್ರ ಫಾಲ್ ಆಗ್ತದೆ, ಅಂದ್ರೆ ಬೀಳ್ತಾ ಹೋಗ್ತದೆ, ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ, 15 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಅದನ್ನು ನೀವು ಪುನಃ ಪರ್ಚೇಸ್ ಮಾಡ್ತೀರಾ.
ಆವಾಗ ನಿಮ್ಗೆ ಈ ₹5 ಇದೆಯಲ್ಲ ಇದು ನಿಮ್ಗೆ ಮಾರ್ಜಿನ್ ಮನಿ ಆಗ್ತದೆ, ಅಂದ್ರೆ ನಿಮ್ಗೆ ಅದು ಪ್ರಾಫಿಟ್ ಆಗ್ತದೆ. ಇದು ಶಾರ್ಟ್ ಸೆಲ್ಲಿಂಗ್ ಅಂತೇಳಿ ಹೇಳ್ತಾರೆ. ಸೊ ಈ ಹಿಂಡನ್ಬರ್ಗ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಮಾಡ್ತಾರೆ. ಯಾವ್ದು ಶೇರ್ ಬೀಳಿಸ್ಬೇಕಂತ ತಗೊಂಡು ಅವರಿಗೆ ಟಾರ್ಗೆಟ್ ಇರ್ತದೋ ಅದ್ರ ಬಗ್ಗೆ ಏನೋ ಒಂದು ರಿಪೋರ್ಟ್ ಮಾಡ್ತಾರೆ. ಆವಾಗ ಅದು ಬೀಳ್ಲಿಕ್ಕೆ ಶುರು ಆಗ್ತಾ ಆ ಸಂದರ್ಭದಲ್ಲಿ ಕೂಡ ಹಣ ಮಾಡ್ಕೊಂತಾರೆ. ಅದಾದ್ಮೇಲೆ ಇವ್ರ ಟಾರ್ಗೆಟ್ ಒಂದಿರ್ತದೆ, ಇಷ್ಟಕ್ಕೆ ಹೋದಾಗ ಪುನಃ ಪರ್ಚೇಸ್ ಮಾಡ್ಬೇಕು ಅಂತ ತಗೊಂಡು, ಅದೇ ರೀತಿಯಲ್ಲಿ ತುಂಬಾ ಕಮ್ಮಿ ಬರ್ತದಲ್ಲ ಆವಾಗ ಅವ್ರನ್ನ ಪರ್ಚೇಸ್ ಮಾಡಿ ಇಟ್ಕೊಂತಾರೆ. ನಂತರ ಅದು ಏರ್ಲಿಕ್ಕೆ ಶುರು ಆಗುತ್ತಲ್ಲ ಆವಾಗ ಅದನ್ನ ಸೇಲ್ ಮಾಡಿ ಹಣ ಮಾಡ್ಕೊಂತಾರೆ. ಈ ರೀತಿಯಾದಂಥ ಒಂದು ಕಂಪನಿ ಇದು ಹಿಂಡನ್ಬರ್ಗ್ ರಿಸರ್ಚ್. ಸೊ ಈ ಕಂಪನಿ ಈ ರೀತಿಯಾದಂತಹ ರಿಪೋರ್ಟ್ಗಳನ್ನೆಲ್ಲ ಕೊಟ್ಟು, ರಿಸರ್ಚ್ ರಿಪೋರ್ಟ್ ಅಂತೇಳಿ ಕೊಟ್ಟು ಜನರ ಕಣ್ಣಿಗೆ ಮಣ್ಣೆರಚಿದೆ. ಈ ರೀತಿಯಾದಂತಹ ನಾಯಕರು ಇರ್ತಾರಲ್ಲ, ರಾಜಕೀಯ ನಾಯಕರು ಇರ್ತಾರಲ್ಲ, ಇಂಥವರಿಗೆ ಒಂದು ಸರಕನ್ನ ಇವರು ಒದಗಿಸಿಕೊಡ್ತಾ ಇದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಅಂದ್ರೆ ಹಿಂಡನ್ಬರ್ಗ್ ನಿಂದ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಮಾಹಿತಿ ಸ್ಟಾಪ್ ಆಗಿ ಹೋಗ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ಅದಾನಿ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯ ಅವ್ರಿಗೆ ಸಿಗೋದು ತುಂಬಾ ಕಷ್ಟ ಅನ್ಸ್ಬೋದು. ಇಲ್ಲ ಇವರೇ ಓನ್ ಆಗಿ ರಿಸರ್ಚ್ ಮಾಡ್ಬೇಕು, ಏನಾದ್ರೂ ಮಾಡಿ ಅದಾನಿ ಬಗ್ಗೆ ಇನ್ನೇನೆಲ್ಲ ಇದೆ ಅಂತ ಹುಡುಕಿ ತೆಗಿಬೇಕೆ ಹೊರತು ರೆಡಿಯಾಗಿ ಸಿಗುವಂತಹ ಈ ಆಯುಧ ಈಗ ನಿಷ್ಕ್ರಿಯ ಆಗ್ತಾ ಇದೆ. ಇದು ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಟೆನ್ಷನ್ ಕೊಡಬಹುದು. ಅದ್ರ ಮುಂದಿನ ದಿನಗಳಲ್ಲಿ ಈ ರಿಪೋರ್ಟ್ ಗಳನ್ನೆಲ್ಲ ಇಟ್ಕೊಂಡು ಅದಾನಿ ವಿರುದ್ಧ ಎನ್ಕ್ವೈರಿ ಆಗಬೇಕು, ಅದಾನಿಯನ್ನ ಬಂಧನಕ್ಕೊಳಪಡಿಸಬೇಕು, JPC ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಹೇಳುವಂತಹ ಅವಕಾಶ ರಾಹುಲ್ ಗಾಂಧಿಗೆ ಇವತ್ತಿನಿಂದಾನೇ ಸ್ಟಾಪ್ ಆಗೋಯ್ತು ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಇದು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಬಹುದೊಡ್ಡದಾದಂತಹ ಆಘಾತ ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿ. ನಿಮಗೆ ನಾನು ಹಂಚಿಕೊಂಡಂತ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಾನು ದಯವಿಟ್ಟು ತಿಳಿಸಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.